ಫೋಟೋಗೆ ಯಾಕೆ ಕಲೆ ಅಂಟ್ಕೋಬೇಕು? ಆ ಪೇಪರ್ನ ತೆಗೆದು ಬಿಸಾಕಿ. ಆ ಪೇಪರ್ ಮೇಲೂ ದ್ವೇಷನಾತೆ ನಿಮ್ಗೆ? ಪ್ರೀತಿ ಹಾಸಿನಿ, ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಗಾಳಿ ಇಲ್ಲ, ಆದ್ರೂ ಪೇಪರ್ ಯಾಕೆ ಹಾರ್ತಿದೆ? ನನ್ನ ಹೆಂಡತಿ ಥರನೇ, ಏನೂ ಇಲ್ಲ ಅಂದ್ರು ಎಗರಾಡ್ತಾಳಲ್ವಾ? ನನ್ನನ್ನು ಅನ್ನೋದು ಹಾಗಿರ್ಲಿ, ಈ ಗಾಯತ್ರಿ ಕೈ ಪ್ರಿಂಟ್ ಆಗಿರೋ ಆ ಪೇಪರೇ ಆ ಗಾಯತ್ರಿ ಅತ್ತೆ ಫೋಟೋ ಹತ್ರನೇ ಹೋಗಿ ಅಂಟ್ಕೊಂಡಿರೋದೆ ಯಾಕೋ ನೋಡಕ್ ಚೆನ್ನಾಗ್ ಕಾಣಿಸ್ತಿಲ್ಲ. ಯಾಕೆ ಸುಮನ? ಮೈಸೂರು ಮಹಾರಾಣಿ ದರ ಬದುಕಿದ್ದ ಗಾಯತ್ರಿ ಅತ್ತೆಯ ಹಸ್ತರೇಖೆಯಲ್ಲಿ ಅದೃಷ್ಟದ ರೇಖೆಗಳು ತುಂಬಾ ಇದೆ. ಆದ್ರೆ ಅನಿಷ್ಟದ ಬದುಕನ್ ಅನ್ಭವಿಸಿರೋ ಈ ಚಿಕ್ಕ ಗಾಯತ್ರಿ ತನಗೂ ಅದೃಷ್ಟ ಬರ್ಲಿ ಅಂತ ನೋಡ್ತಿದ್ದಾಳೇನೋ. ಇನ್ ಒಂದೇ ಒಂದ್ ಮಾತಾಡಿದ್ರು ಬಣ್ಣ ಯಾವ್ದೋ ರಕ್ತ ಯಾವ್ದೋ ನಿನಗೂ ಗುರ್ತಿಡಿಯಕ್ಕಾಗಲ್ಲ ಸುಮನ. ಅದೇನಕ್ಕ, ಎಲ್ರೂ ನನ್ನನ್ನು ಅನ್ಬೇಕಾದ್ರೆ ನಾನ್ ಸುಮ್ನಿರ್ಬೇಕು? ಹುಟ್ತಾನೆ ತಂದೆ ತಾಯಿ ನುಂಗ್ಕೊಂಡಿರೋ ಈ ಅನಿಷ್ಟದ ಗಾಯತ್ರಿ. ಇನ್ನೊಂದು ಮಾತು ನಿನ್ ಬಾಯಿಂದ ಬಂದ್ರೆ ಗೊತ್ತಿಲ್ಲದೆ ಹೇಳಿರ್ಬೋದಪ್ಪ. ಯಾಕೆ ಗೊತ್ತಿಲ್ಲ? ಸುಮ್ಮನಾಗಿ ಎಲ್ಲ ಗೊತ್ತು, ಅದಕ್ಕೆ ಅಲ್ವಾ 2ನೇ ಮಗುಗ್ ರೆಡಿ ಆಗಿರೋದು. ಯಾಕೆ ಅನಾವಶ್ಯಕವಾಗಿ ಸುಮ್ನೆ ಜಗಳ ಮಾಡ್ತಿದ್ದೀರಾ? ಗಾಯತ್ರಕ್ಕ ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಖಂಡಿತ ಇದ್ದೇ ಇರುತ್ತೆ. ಅಕ್ಕನ ಹಸ್ತರೇಖೆ ಇರೋ ಪೇಪರ್ಗೆ ಯಾವ್ದ್ಯಾವ್ದೋ ಬಣ್ಣಗಳ ಅಂಟ್ಕೋಬಾರ್ದು. ಮಾಮ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಮಾಮ್. ಇದು ಕಾಗದ ಅಲ್ಲ, ಜೀವನ ಅಂತ ಗುರುಗಳ ಮಾತುಗಳನ್ನ ನಾನು ತಲೆಗೆ ಹಾಕ್ಕೋಬೇಕು. ನೀವು ಹೇಳ್ದಾಗೆ ನಮಗೆ
ಇದು ಮುಖ್ಯ ಹೊರತು ಆ ಕಲರ್ ಪೇಪರ್ ಅಂತೂ ಅಲ್ವೇ ಅಲ್ಲ. ಹಾಗಿರ್ಬೇಕಾದ್ರೆ ಆ ಪೇಪರ್ನ ಇನ್ನೂ ಯಾಕತ್ತೆ ಕೈಯಲ್ಲೇ ಇಟ್ಕೊಂಡಿದ್ದೀರಾ? ಹರ್ದ್ ಬಿಸಾಕಿ. ಬೇಡ, ಅದನ್ನ ಮಗು ನೆನಪಲ್ಲಿ ಇಟ್ಕೋಬಹುದಲ್ವಾ? ಹೌದಲ್ವಾ? ಬೇಕಾಗಿಲ್ಲ ಅಂತ ವಿಶಾಲ ಹೇಳಿದ್ಮೇಲೆ ಇಟ್ಕೊಂಡೇನ್ ಮಾಡ್ತೀರಾ? ಮಾಮ್, ನೀವು ಹರಿದಾಕಿ ಮಾಮ್. ಕೆಲ್ಸಕ್ಕೆ ಬಾರ್ದೇ ಇದ್ರೂ ನೆನಪಿಗಾದ್ರೂ ಇಟ್ಕೋಬೋದಲ್ವಾ? ಬೇಕಾಗಿಲ್ಲ, ಹರಿದಾಕ್ಲಿ ಬಿಡು. ಇದೇನ್ ವಿಶ್, ನೀನೇ ಹೇಗೆ ಹೇಳ್ತಿದ್ಯಾ? ಯಾಕೋ ಗೊತ್ತಿಲ್ಲ ಅತ್ತೆ, ನನ್ನ ಮನ್ಸಿಗೆ ಆ ರೀತಿ ಹೇಳಬೇಕು ಅಂತ ಅನ್ನಿಸ್ತು. ಹೇಳದ್ನಲ್ಲ, ವಿಶಾಲ್ ಕೂಡ ನನ್ನ ಥರಾನೇ ಯೋಚನೆ ಮಾಡ್ತಾನೆ ಅಂತ. ಸೊ ಈ ಪೇಪರ್ ಕೆಲ್ಸಕ್ಕೆ ಬರಲ್ಲ. ನೆನಪಿಗೋಸ್ಕರ ಇಟ್ಕೊಳ್ಳೋ ಅರ್ಹತೆನೂ ಇದಕ್ಕಿಲ್ಲ. ನಮ್ಮಮ್ಮನ ಕೈ ರೇಖೆಗಳನ್ನ ಗುರುತು ಹಿಡಿಯೋದಕ್ಕೂ ಮೊದಲೇ ಹರಿದಾಕ್ಬೇಕು ಅಂದ್ಕೊಂಡೆ ನೈನಿ. ಬಣ್ಣ ಅಂಟ್ಕೊಂಡಿರೋ ಪೇಪರ್ಗೆ ಅಂತ ಈ ತಿಲೋತ್ತಮ ಮುಖಕ್ಕೆ ಹಚ್ಕೊಂಡಿರೋ ಬಣ್ಣನೇ ಜಾಸ್ತಿ. ಹಾ, ಇನ್ನೆಷ್ಟು ಅಂತ ಹರಿದಾಕ್ತೀರಾ ಮಾಮ್? ಬಿಸಾಕಿ. ಗೂಡ್ಸಿ ಕಸಕ್ ಬಿಸಾಕ್ತಾರೆ. ನಯನಿ, ಆಚೆ ಹೋಗಿ ಬರ್ತೀನಿ. ಏಯ್, ಸ್ಯಾಡಿಸಮ್ ಅಂದ್ರೆ ಇದೆ ಅನ್ಕೊಳ್ತೀನಿ. ವಿಶಾಲ್ ಭಾವನೆ ಬೇಡ ಅಂದ್ರು, ಅದಕ್ಕೆ ನನ್ ಬೇಕು. ಯಾರಿಗೂ ಏನು ಅನ್ಬೇಡಿ, ಬಿಟ್ಬಿಡಿ. ಮಾಮ್, ಎದ್ರು 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 ಎದ್ರು. ಕಣ್ ತೆರೆದ್ರು ಅಂತ ಹೇಳಬೇಕು. ಓಕೆ. ನಾನ್ ಕಣ್ ತೆಗ್ದಿದ್ದು ನಿನ್ ಕಣ್ ತೆರೆಸೋದಿಕ್ಕೆ ತಿಲೋತ್ತಮ. ನಾವೇನ್ ಮಲ್ಕೊಂಡಿಲ್ಲ ಅಲ್ವಾ ಮಾಮ್? ಮೂರ್ಖರಿಗೆ ಏನು ಅರ್ಥ ಆಗೋದಿಲ್ಲ. ವಲ್ಲಭ, ಒಂದ್ ನಿಮಿಷ ನೀನ್ ಸುಮ್ಮನೆ ಇದ್ಬಿಡು. ಅಖಂಡ ಸ್ವಾಮಿಯವರೇ, ನಿಮ್ಮನ್ನ ಭೇಟಿ ಮಾಡೋದು ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬಿಡಿ. ವಿಷಯ ಏನಂದ್ರೆ, ನನ್ನ ಕೈಯಲ್ಲಿದ್ದಿದ್ದ ಶಂಕನ ಕಿತ್ಕೊಳಕ್ ಬಂದಿದ್ದ ವಿಶಾಲ್ ಕೈಗೆ ನಾಗರ್ ಹಾವು ಕಚ್ಬಿಡ್ತು. ಖಂಡಿತ ಅವನ್ ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡ್ವಿ, ಆದ್ರೆ ಬದುಕ್ಬಿಟ್ಟ. ಹೇಗೆ ಅಂತ ಹೇಳಿ ಮಾಮ್. ಏನೂ ಬೇಕಾಗಿಲ್ಲ. ಹೆಣ್ಣಿಗೆ ಆಡಂಬರವಿಲ್ದಿರೋ ಆಭರಣ ಅಂದ್ರೆ ಹಣೆ ಮೇಲಿರೋ ಸಿಂಧೂರ. ಕತ್ತಲ್ಲಿ ಆಭರಣಗಳಿಲ್ಲ ಅಂದ್ರೂ ಕೂಡ ಗಂಡ ಕಟ್ಟಿರುವ ತಾಳಿ ಇರುತ್ತೆ. ಆ ತಾಳಿಗೋಸ್ಕರ ತನ್ನ ದೇಹದಲ್ಲಿರುವ ರಕ್ತ ಇಂಗೋವರೆಗೂ ಹೋರಾಟ ಮಾಡುವವಳೇ ಸ್ತ್ರೀ. ನಮ್ಮ ಮಾತಾಡ್ದವ್ರಲ್ಲ ಬಿಡಿ ಸ್ವಾಮಿ. ಇಡಿಯಟ್, ನಿನಗೆ ಬಾಯಿ ಮುಚ್ಕೊಂಡಿರು ಅಂತ ಹೇಳಿಲ್ವಾ? ಕ್ಷಮಿಸ್ಬಿಡಿ ಸ್ವಾಮಿ. ವಿಶಾಲನ್ನ ನೈನಿ ಕಾಪಾಡ್ಕೊಂಡ್ಲು ಅಲ್ವಾ? ಹೌದು ಸ್ವಾಮಿ, ಅವಳು ಹಳ್ಳಿಯಿಂದ ಪಟ್ನಕ್ಕೆ ಬಂದಿರೋದೇ ವಿಶಾಲ್ಗೋಸ್ಕರ. ವ್ಯಕ್ತಿಗೋಸ್ಕರ ಅಲ್ಲ, ಶಕ್ತಿಗೋಸ್ಕರ. ಆ ಹುಡುಗಿ ಯಾರು ಸ್ವಾಮಿ? ಹುಡುಗಿ ಅಲ್ಲ ಕಣೋ, ಮೂರ್ಖ. ಅಮ್ಮ. ಅಮ್ಮನ? ಓಕೆ.
ಅಮ್ಮಂದಿರಿಗೆ ತಾಯಿಯಾದ ಜಗನ್ಮಾತೆ ವಿಶಾಲಾಕ್ಷಿ ಅಮ್ಮನವ್ರಿಗೋಸ್ಕರ ಆ ತಾಯಿಗೆ ಮಾತು ಕೊಟ್ಟಿರೋ ಮಾತ್ರಕ್ಕೆ ಊರು ಬಿಟ್ಟು ಬಂದಿದ್ದಾಳೆ. ದೇವ್ರ ಹತ್ರ ಮಾತಾಡೋದಾ? ಆತ್ಮಗಳ ಜೊತೆ ಮಾತಾಡೋರು ಅಮ್ಮನವ್ರ ಜೊತೆ ಮಾತಾಡಲ್ವಾ ಮಾಮ್? ಏನ್ ಕತೆನ? ವರವಾಗಿ ಬಂದಿರುವ ತ್ರಿನೇತ್ರದಿಂದ ಬರುವಂತಹ ಅಪಾಯಗಳನ್ನ ತಡೆ ಹಿಡಿಯೋದಿಕ್ಕೆ ಬರೀ ಊರೇ ಅಲ್ಲ, ಯಮಪುರಿಗೂ ಬೇಕಿದ್ರೆ ಹೋಗ್ತಾಳೆ ನಯನಿ. ಯಮ ಪಾಶವನ್ನೇ ಹಿಂತಿರುಗಿ ಕಳುಹಿಸಿದ್ದಾಳೆ ಎಂದರೆ ಎಷ್ಟು ನಿಷ್ಠೆಯಿಂದ ಮಾಡಿರ್ತಾಳೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಅವಳೇನ್ ಮಾಡಿದ್ಲು ಸ್ವಾಮಿ? ನೆಲದ ಮೇಲೆ ಊಟ ಮಾಡಿದ್ದು ಕೂಡ ಕನ್ಯಾ ಮುತ್ತೈದೇನೆ. ಮುದುಕಿ ಮುತ್ತೈದೆ ತರ ಕಾಣಿಸ್ತಾ ಇದ್ಲು. ಕನ್ಯೆ ಅಂತಿದಿರಲ್ಲ, ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಿಮಗೆ ತಿಳಿದೇ ಇದ್ದಿದ್ದಕ್ಕೆ ಮತ್ತೆ ನನ್ನನ್ನೇ ಹುಡ್ಕೊಂಬಂದಿದ್ದೀರಾ. ಆದ್ರೆ ಈಗ ಅದು ನಿನ್ನನ್ನೇ ಹುಡ್ಕೊಂಬರತ್ತೆ ತಿಲೋತ್ತಮ. ಏನ್ ಸ್ವಾಮಿ ಅದು? ನಿನ್ನ ಸಾವು. ಅಂದ್ರೆ ನಮ್ಮ ಮಾಮ್ ಸಾವು ಕನ್ಫರ್ಮ್ ಆಗೈತೆ ಸ್ವಾಮಿ? ಹೇಗ್ ಸಾಯ್ತಾರೆ? ಥಟ್ಟಂತ ಸಾಯ್ತಾರ? ಆಸ್ಪತ್ರೆಯಲ್ಲಿ ರೋಗಿ ತರ ಪ್ರಾಣ ಬಿಡ್ತಾರ? ಕಾರ್ ಆಕ್ಸಿಡೆಂಟ್ ಆಗತ್ತಾ? ಏಯ್ ಬಾಯಿ ಮುಚ್ಚೋ. ಅವ್ರಿಗೆ ಪೂರ್ತಿಯಾಗಿ ಹೇಳಕ್ ಬಿಡೋ. ನಿನ್ ಮಾತಲ್ಲೇ ನನ್ನ ಸಾಯಿಸ್ತೀಯಾ ಅನ್ಸತ್ತೆ. ಗಾಯತ್ರಿ ದೇವಿ ಮಾತ್ರನೇ ನಿನ್ನನ್ನ ಸಾಯಿಸ್ತಾಳೆ ಅಂತ ನಿನಗೆ ಗೊತ್ತಿಲ್ವಾ ತಿಲೋತ್ತಮ? ಅದಕ್ಕೆ ನೆಮ್ಮದಿಯಿಂದ ಇದ್ದೀನಿ ಸ್ವಾಮಿ. ಇನ್ನೂ ಅವಳಿರೋ ಜಾಗ ಗೊತ್ತಾಗಿಲ್ಲ ಅಂತಾನ? ಅಷ್ಟೇ ಅಲ್ವಾ? ಆದ್ರೆ ಆ ಮಗುಗೆ ನಿಮ್ಮಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತು ಕಣೋ. ಮಾಮ್, ಯಜಮಾನ್ರೆ, ಯಾವ ಫೈಲ್ ಬೇಕು ಅಂತ ಕೇಳಿದ್ರೆ ನಾನೇ ಹುಡುಕ್ತಿದ್ನಲ್ಲ. ನಾನು ನಿನಗೆ ಕೊಟ್ಟ ಫೈಲ್ನಂತೂ ನೀನು ಸೇಫಾಗಿ ಎತ್ತಿಟ್ಟಿರ್ತೀಯ. ನಿಮ್ಮ ಅತ್ತೆ ಬರೆದು ಅದು ಎಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು? ಗಾಯತ್ರಿ ಅಮ್ಮೋರ? ತಿಲೋತ್ತಮ ಮಾಮ ಅನ್ಕೊಂಡ್ಯಾ? ಅವ್ರು ಬರೆಯಲ್ಲ. ಆಸ್ತಿ ಏನಾದ್ರೂ ಅವ್ರ ಹೆಸರು ಬರ್ಕೊಟ್ರೆ ಖುಷಿಯಾಗಿ ಇಸ್ಕೋತಾರ ಬಿಡಿ. ಅವ್ರ ವಿಷಯ ಆಗ್ಬಿಡು. ಅಮ್ಮವ್ರು ಏನ್ ಬರ್ದಿದ್ರು ಅಂತ ಹೇಳಿದ್ರೆ ನಾನ್ ಕೂಡ ಹುಡುಕ್ತೀನಿ ಯಜಮಾನ್ರೆ. ಅಮ್ಮನಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ, ಆದರೆ ಒಂದು ಡೈರಿನೂ ಸಿಗಲಿಲ್ಲ. ಫಿಂಗರ್ ಪ್ರಿಂಟ್ ಇರೋ ಪೇಪರ್ನ ಅಷ್ಟು ಹುಷಾರಾಗಿ ಕಾಪಾಡಿದ್ದಾರೆ ಅಂತಂದರೆ ಏನಾದರೂ ರಹಸ್ಯ ಇರಲೇಬೇಕು ನಾನಿ. ಅದಕ್ಕೆ ಎಲ್ಲಾದರೂ ಬರ್ದಿದ್ದಾರಾ ಅಂತ ನೋಡ್ತಿದ್ದೀನಿ. ಇಲ್ಲಿರಲ್ಲ. ಏನು ಹೇಳಿ ನಾನೇ, ನನಗೂ ಸಿಕ್ತಿಲ್ಲ. ಇಲ್ಲ ಅಂತ ನೀನು ಅಷ್ಟು ಈಸಿಯಾಗಿ ಹೇಗೆ ಹೇಳ್ತಿದ್ಯಾ? ನಾನು ಎತ್ತಿಟ್ಟಿದ್ದೀನಿ ಅನ್ಕೋಬೇಡಿ. ಹಾಗಿದ್ದಿದ್ರೆ ನೀನು ಯಾವಾಗಲೂ ಕೊಡ್ತಿದ್ದೆ. ಹೌದು ಯಜಮಾನ್ರೆ, ನೀವು ಕೂಡ ಸಮಾಧಾನವಾಗಿ ಯೋಚನೆ ಮಾಡಿ. ಒಂದು ಪೇಪರ್ನ ಇಷ್ಟು ವರ್ಷದವರೆಗೂ ಹುಷಾರಾಗಿ ಬಚ್ಚಿಡ್ಸಿದ್ದಾರೆ ಅಂದರೆ ಎಷ್ಟೋ ರಹಸ್ಯ ಇರೋ ಡೈರಿನ ಅಷ್ಟು ಸುಲಭವಾಗಿ ಸಿಗೋ ಹಾಗೆ ಮಾಡ್ತಾರಾ? ಲಾಜಿಕ್ಕೆ ಅಂದರೆ ಅದಕ್ಕೋಸ್ಕರನೂ ಕಷ್ಟಪಡಬೇಕಾ? ತನ್ನ ಮಗು ಕಷ್ಟಪಡದೆ ಇರಲಿ ಅಂತ ಯಾವ ತಾಯಿ ಅದು ಚಡಪಡಿಸ್ತಾಳೆ? ಸಾಕ್ ತಾಯಿ ಅಲ್ಲ, ಹೆತ್ತ ತಾಯಿ ಮಾತ್ರ. ಅರ್ಥ ಆಯ್ತು. ನಂಗೆ ಅರ್ಥ ಆಗ್ಬೇಕಾಗಿರೋದು ಒಂದು ವಿಷಯ ಇದೆ. ಏನು ಹೇಳಿ ನಾನಿ? ನಮ್ಮ ಗಾಯತ್ರಿ ಪುಟ್ಟಿ ಹುಟ್ಟಿನ ರಹಸ್ಯದ ಬಗ್ಗೆ. ಅದೇ ನಾನಿ, ನಿನಗೆ ಗೊತ್ತಲ್ಲ, ಜೋಗೇಶಾಸ್ತ್ರಿ ಮಗಳು ಶಾರದಾಗ್ ಹುಟ್ಟಿರೋ ಮಗಳೇ ನಮ್ಮ ಗಾಯತ್ರಿ ಅಂತ. ಯಾರಿಗೆ ಹುಟ್ಟಿದ್ದು ಅಂತ ನಾನೀಗ ಕೇಳ್ತಾ ಇಲ್ಲ, ಯಾವಾಗ ಹುಟ್ಟಿದ್ದು ಅಂತ ಕೇಳ್ತಾ ಇರೋದು. ಜಾತಕದ ಪೇಪರು ಸುಟ್ಟು ಹೋಗಿದೆ. ಶಾಸ್ತ್ರಿಗಳನ್ನ ಕೇಳಿದ್ರೆ ನಮ್ಮ ಗಾನವಿಗೆ ಗಾಯತ್ರಿಗೆ ಇಬ್ಬರಿಗೂ ಒಂದೇ ವಯಸ್ಸಿರುತ್ತೆ ಅಂತ ಹೇಳಿದ್ರು ನನಗೆ. ನನಗಂತೂ ಅವರಿಬ್ಬರಿಗೂ ಒಂದೆರಡು ದಿನ ವ್ಯತ್ಯಾಸ ಕೂಡ ಇಲ್ಲ ಅಂತ ಅನ್ನಿಸ್ತಿದೆ. ನನ್ನ ಮಗಳು, ಶಾಸ್ತ್ರಿಗಳ ಮೊಮ್ಮಗಳು ಇಬ್ರು ಒಂದೇ ದಿನ ಒಂದೇ ಸಮಯದಲ್ಲಿ ಹುಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಯು ಮೀನ್ ಡೇಟ್ ಆಫ್ ಬರ್ತ್ ಸೇಮ್ ಡೇ ಅಂತನಾ?
ಇರ್ಬೋದು. ಅಲ್ಲ ನಿನಗ್ಯಾಕೆ ಹಾಗನ್ನಿಸ್ತಿದೆ? ಗಾಯತ್ರಿ ಪಾಪು ಗಾನವಿಗಿಂತ ಮೊದಲೇ ಹುಟ್ಟಿದಾಳೆ ಅಂತ ಅನಿಸ್ತಿದ್ಯಾ? ಗಂಟೆಲ್ ವ್ಯತ್ಯಾಸ ಇರ್ಬೋದೇ ಹೊರತು ದಿನದಲ್ಲಿರಲ್ಲ. ಗಾಯತ್ರಿ ಅಮ್ಮೋರು ನನ್ನ ಹೊಟ್ಟೆಲ್ ಹುಟ್ಟಿದ ಹಾಗೇನೆ. ಇದೇನಿದು ನೈನಿ, ಎಲ್ಲ ವಿಷಯ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳಲ್ಲ. ನಾರ್ಮಲ್ ಡೆಲಿವರಿನಾ, ಇಲ್ಲ ಅಂದ್ರೆ ಸಿಸೇರಿಯನ್ ಆಯ್ತಾ, ಮನೇಲ, ಇಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಹುಟ್ಟಿದ್ದ, ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ ನೈನಿ, ತಿಳ್ಕೊಳ್ಳೋಣ. ಆ ಶಾಸ್ತ್ರಿಗಳು ಬರ್ತಾನೆ ಇರ್ತಾರಲ್ಲ. ಹಾಂ. ಏಯ್, ಇಲ್ಲಿ ಸಾಯ್ತಿರೋದು ನಾನಾ ನೀನಾ? ನೀವೇ ಮಾಮ್. ಮತ್ ನೀನ್ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಹಾ, ವಾಟ್ ನೆಕ್ಸ್ಟ್ ಅಂತ. ನಾನು ಹೋದ್ಮೇಲೆ ಏನ್ ಮಾಡ್ಬೇಕು ಅಂತಾನಾ? ಆ ಪ್ರೋಗ್ರಾಮ್ನ ಹೇಗೋ ಮಾಡ್ಕೋತೀನಿ ಮಾಮ್. ನೀವಿಲ್ಲ ಅಂತಂದ್ರೆ ನಾನು ಒಬ್ಬಂಟಿ ಆಗೋಗ್ತೀನಿ. ಜೀವನ ಹೇಗ್ ನಡ್ಸೋದು ಅಂತಾನೆ ಭಯ ಆಗ್ತಾ ಇದೆ. ಏ ಪಡವಾ, ಅಂದ್ರೆ ಮಾಮ್ ಅದೊಂದ್ ಬೈಗುಳ. ನಿನಗಿರೋದೇ ಎಳ್ಳಷ್ಟು ಬುದ್ಧಿ. ಅದು ಖಾಲಿ ಆಗೋ ತನಕ ಯೋಚನೆ ಮಾಡ್ಬೇಡ. ನನಗ್ ಪ್ರಾಣಾಪಾಯ ಹಣೆ ಬರೋದಿಂದ ಬರಲ್ಲ. ನಾನ್ ತಲೆ ತಗ್ಸೋ ಹಾಗೆ ಮಾಡಿರೋ ಆ ಗಾಯತ್ರಿ ದೇವಿಯಿಂದ ಮಾತ್ರ ಬರುತ್ತೆ. ಬರ್ತಿದ್ದಾಳೆ ಮಾಮ್. ನಿಮ್ ದೊಡ್ಡಮ್ಮನ? ದೊಡ್ಡ ಜೋಕರು. ಆ ಜೋಕ್ ಏನು ಅಂತ ನನ್ಗೂ ಹೇಳ್ಬೋದಲ್ಲ ಬಾವಾ? ನನ್ನ ಅಕ್ಕೂ ತುಂಬಾ ದಿನ ಆಯ್ತು. ಯಾಕೆ ಒಂಥರ ಮಾತಾಡ್ತಿದ್ಯಾ ಸುಮನ? ಹೊಟ್ಟೆ ಬಂದ್ರೆ ಎಲ್ಲ ಕೂಡ್ ಬರುತ್ತೆ ಅನ್ಕೊಂಡಿದ್ದಾಳೆ ಮಾಮ್. ತಲೆ ಕೆಟ್ಟವನೆ. ಯಾರತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ಮೇಲೆ ಅಬ್ಸರ್ವ್ ಮಾಡ್ಬೇಕು. ನೀನ್ ಹೇಳು ಸುಮನ. ಅದೇ ಅತ್ತೆ, ನನಗ್ ಮಾತು ಕೊಟ್ಟಿದ್ರಿ, ಆದ್ರೆ ಅದನ್ನ ಉಳಿಸ್ಕೋತಿಲ್ಲ. ಯಾವ ಮಾತು? ಮಾವ ಲಕ್ಷ್ಮೀಪುರಮಿಂದ ತಂದಿದ್ದ ಬಾಕ್ಸ್ನ ನಾನೇನಾದ್ರೂ ಓಪನ್ ಮಾಡಿದ್ರೆ ಬಂಗಾರದ ಹಾವು ನಿಮ್ ಹತ್ರ ಇದೆಯಲ್ಲ, ಅದನ್ನ ಕೊಡ್ತೀನಿ ಅಂದಿದ್ರಲ್ಲ. ಅದೇ ಕೊಡಕ್ಕಾಗತ್ತೆ? ಆ ಪೆಟ್ಟಿಗೆಲಿ ಬಂಗಾರ ಏನಾದ್ರೂ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಬರೀ ಕಾಗ್ದ ಇತ್ತಲ್ವಾ? ಬರೀ ಕಾಗ್ದ ಅಲ್ಲ ಬಾವಾ, ಒಳ್ಳೆ ಕಾಗ್ದ. ಇಷ್ಟು ವರ್ಷ ಆದ್ರೂ ಅದಕ್ಕೇನೂ ಆಗಿಲ್ಲ. ಗಾಯತ್ರಿ ಅತ್ತೆ ಆಶೀರ್ವಾದ ಮಾಡ್ತಿರೋ ತರ ಕೈಗುರ್ತಿದೆ. ಅದಕ್ಕೆ ಗೋಲ್ಡ್ ಸ್ನೇಕ್ ನ ನೀನು ಕೊಟ್ಬಿಡ್ಬೇಕಾ? ಈಗ ಕೊಡ್ತಿರೋ ಇಲ್ವೋ? ಕೊಡಲ್ಲ ಅಂತಂದ್ರ? ಏಯ್, ನಿನಗ್ ಮಾತಾಡ್ಬೇಡ ಅಂತೀನಿ, ಆದ್ರೂ ನೀನ್ ಮಾತಾಡ್ತೀಯಲ್ಲೋ. ಬಾಯಿ ಮುಚ್ಕೊಂಡು ಆ ಬಂಗಾರದ ಹಾವನ್ನ ಅವಳಗ್ ಕೊಡು. ಮಾಮ್, ಹೇಳಿದ್ದನ್ನ ಮಾಡು. ತಗೋ ಸುಮನ. ಥ್ಯಾಂಕ್ಸ್ ಅತ್ತೆ. ನೀವು ಕೊಟ್ಟ ಮಾತು ಮಾತ್ರ ಉಳಿಸ್ಕೊಂಡಿಲ್ಲ, ಜೊತೆಗೆ ನನಗೆ ಸಪೋರ್ಟ್ ಮಾಡ್ತೀರಾ. ನನ್ನ ಮಗಳ ಥರನೇ ಟ್ರೀಟ್ ಮಾಡ್ತೀರಾ. ನನ್ ದೊಡ್ಡ ಸೊಸೆ ನನ್ನ ಮಾತು ಕೇಳಲ್ಲ, ಅವಳ ಮಾತನ್ನ ಕೇಳಬೇಕು ಅನ್ಸಲ್ಲ. ಆದ್ರೆ ನೀನು ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತೀಯ, ಅದಕ್ಕೆ ನಿನ್ನನ್ನೇ ಇಷ್ಟಪಡ್ತೀನಿ. ಅತ್ತೆ, ಈ ಬಂಗಾರದ ಹಾವಿಂದ ಶ್ರೀಮಂತರಾಗೋ ಚಾನ್ಸ್ ಇದೆ ಅಂತ ಗುರುಗಳು ಹೇಳಿದ್ರಲ್ವಾ? ಹೌದು. ಹೇಗೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿದ್ರೆ ನಿನ್ಗೆ ಕೊಡ್ತಿದ್ವಿ. ನಮಗ್ ತಿಳ್ಕೊಳಕ್ ಆಗ್ಲಿಲ್ಲ ಸೋಮನ. ನೀನಾದ್ರೂ ತಿಳ್ಕೊಂಡು ಕನಕ ಮಹಾಲಕ್ಷ್ಮಿ ಆದ್ರೆ ಅದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಆಗ್ಲಿ ಅತ್ತೆ, ನಿಮ್ಮ ಆಸೆ ನಾನ್ ನೆರವೇರಿಸ್ತೀನಿ. ಬರ್ತೀನಿ. ಕೊಟ್ಟು ಕಳ್ಸೇ ಬಿಟ್ರಲ್ಲ ಮಾಮ್. ಏಯ್, ಅವಳು ಶಂಖದ ಹಾರನ ಹಾಕೊಂಡಾಗ ಚರ್ಮ ಪೂರ್ತಿ ಹಾವಿನ ತರ ಆಯ್ತು.
ಬಂಗಾರದ ಹಾವನ್ನ ಕತ್ತಿಗೆ ಹಾಕೊಂಡಾಗ ಕಣ್ಣು ಬದಲಾಯಿತು. ಅಂದ್ರೆ ಅದಕ್ಕೂ ಸುಮನನ್ಗೂ ಏನೋ ಅವಿನಾಭಾವ ಸಂಬಂಧ ಇದೆ ಕಣೋ. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಕೊಟ್ರ ಮಾಮ್? ಮಾಮ್ ನಿಮ್ ತಲೆನೇ ತಲೆ ಮಾಮ್. ನೀವಿಷ್ಟು ಬೇಗ ಸಾಯ್ಬಾರ್ದು ಬಿಡಿ.